ವಿಲ್ ಯು ವೇಟ್ ಹಿಯರ್, ವುಡ್ ಯು ವೇಟ್ ಹಿಯರ್, ಈ ಎರಡೂ ಸೆಂಟೆನ್ಸು ಕರೆಕ್ಟೇ, ಬಟ್ ಯಾವಾಗ ಯೂಸ್ ಮಾಡಬೇಕು ಅನ್ನೋದು ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಸೊ ಲೆಟ್ ಅಸ್ ಲರ್ನ್ ವೆನ್ ಟು ಯೂಸ್ ವಿಲ್ ಆ್ಯಂಡ್ ವುಡ್. ಯಾವಾಗಲೂ ವಿಲ್ ಆ್ಯಂಡ್ ವುಡ್ನ ಯೂಸ್ ಮಾಡುವಾಗ ಪಾಸ್ಟ್ ಟೆನ್ಸಲ್ಲಿ ನೀವು ಮಾತಾಡ್ತಿದ್ದೀರಾ ಅಥವಾ ಪ್ರೆಸೆಂಟ್ ಟೆನ್ಸಲ್ಲಿ ಮಾತಾಡ್ತಿದ್ದೀರಾ ಅನ್ನೋ ಬಗ್ಗೆ ಸ್ವಲ್ಪ ನೋಡ್ಕೊಳ್ಳಿ. ರೋಹನ್, ಐ ವಿಲ್ ಬ್ರಿಂಗ್ ದ ಐಸ್ ಕ್ರೀಮ್. ರೋಹನ್ ಸೆಡ್ ದಟ್ he would bring the ice cream. Krishna, I'll be there by 9 o'clock. He said he would be here by 9 o'clock. Suhas, I will call Krishna today. He said he would call you today. I'll be late today. I thought I would be late today. ಇದನ್ನ ಇನ್ನೂ ಸಿಂಪಲ್ ಆಗಿ ನೋಡ್ತಾ ಹೋಗೋಣ. ಈ ಮೂರು ಸಂದರ್ಭಗಳಲ್ಲಿ ನೀವು ವಿಲ್ ಅನ್ನ ಯೂಸ್ ಮಾಡಬೇಕು. ಫಸ್ಟ್, ಟು ಎಕ್ಸ್ಪ್ರೆಸ್ ಬಿಲೀವ್ಸ್ ಅಬೌಟ್ ದ ಪ್ರೆಸೆಂಟ್ ಆರ್ ಫ್ಯೂಚರ್, ಈಗ ಅಥವಾ ಮುಂದೆ ಆಗುತ್ತೆ ಅನ್ಸೋ ಬಗ್ಗೆ ಹೇಳುವಾಗ. ನೆಕ್ಸ್ಟ್, ಟು ಟಾಕ್ ಅಬೌಟ್ ವಾಟ್ ಪೀಪಲ್ ವಾಂಟ್ ಟು ಡೂ ಆರ್ ವಿಲ್ಲಿಂಗ್ ಟು ಡೂ, ಅಂದರೆ ಏನು ಮಾಡಬೇಕು ಅಂತಿದ್ದೀರಾ ಅಥವಾ ನೀವು ಮಾಡಬೇಕು ಅಂತಿರೋ ಕೆಲಸಗಳ ಬಗ್ಗೆ ಹೇಳುವಾಗ, ಅಥವಾ ಏನು ಮಾಡಬೇಕು ಅಂದ್ಕೊಂಡಿದ್ದೀರಾ ಅನ್ನೋದ್ರ ಬಗ್ಗೆ ಹೇಳುವಾಗ. ಆ್ಯಂಡ್ ಫೈನಲಿ, ಟು ಮೇಕ್ ಪ್ರಾಮಿಸ್, ಆಫರ್ಸ್, ರಿಕ್ವೆಸ್ಟ್. ಸೊ ಈ ಎಲ್ಲ ಸಂದರ್ಭಗಳಲ್ಲಿ ನೀವು ವಿಲ್ಲನ್ನು ಯೂಸ್ ಮಾಡಬೇಕು. ಐ ವಿಲ್ ಮೀಟ್ ಯು ಅಟ್ ದ ಏರ್ಪೋರ್ಟ್ ಅಟ್ 7 PM. I will graduate from college next year. I will buy you a gift. It will rain tomorrow. He will get a promotion next month. ಹಾಗಾದರೆ ವುಡ್ಡನ್ನ ಯಾವಾಗ ಎಲ್ಲಿ ಯೂಸ್ ಮಾಡಬೇಕು? ಯಾವಾಗ ನೀವು ರಿಕ್ವೆಸ್ಟನ್ನು ಮಾಡ್ತೀರಾ, ಪೊಲೈಟ್ ಆಗಿ ಫಾರ್ಮಲ್ ಆಗಿ ರಿಕ್ವೆಸ್ಟನ್ನು ಮಾಡ್ತೀರಾ, ಆಗ ವುಡ್ಡನ್ನು ಯೂಸ್ ಮಾಡಬೇಕು. ಇಲ್ಲಿ ನಿಮಗೆ ಡೌಟ್ ಬರಬಹುದು, ಯಾಕೆ ಇಲ್ಲಿ ವಿಲ್ ಕೂಡ ಯೂಸ್ ಮಾಡ್ಬೋದಲ್ವಾ ಅಂತ. ಹೌದು, ನೀವು ವುಡ್ ಯು ಪ್ಲೀಸ್ ಹೆಲ್ಪ್ ಮೀ ಬದಲಿಗೆ ವಿಲ್ ಯು ಪ್ಲೀಸ್ ಹೆಲ್ಪ್ ಮೀ ಅಂತ ಕೂಡ ಕೇಳಬಹುದು. ಬಟ್ ಇದು ರಿಕ್ವೆಸ್ಟ್ ಆಗಲ್ಲ, ಟೂ ಡೈರೆಕ್ಟ್ ಆಗುತ್ತೆ. ಇದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ. ನೀವು ಎಲ್ಲ ಸಂದರ್ಭಗಳಲ್ಲಿ ವುಡ್ಡನ್ನು ಯೂಸ್ ಮಾಡ್ಬೋದು. ಯೂಸ್ ಟು ಮೇಕ್ ಅ ಪೊಲೈಟ್ ರಿಕ್ವೆಸ್ಟ್, ಯೂಸ್ ಟು ಮೇಕ್ ಅ ಪೊಲೈಟ್ ಸಜೆಷನ್, ಯೂಸ್ ಟು ಟಾಕ್ ಅಬೌಟ್ ಪಾಸ್ಟ್ ಹ್ಯಾಬಿಟ್ಸ್, ಯೂಸ್ ಟು ಮೇಕ್ ಅ ಪೊಲೈಟ್ ಆಫರ್. ಅಂದರೆ ನೀವೇನಾದರೂ ಕೇಳ್ಕೊಳ್ಳುವಾಗ, ಸಜೆಷನ್ಗಳನ್ನು ಕೊಡುವಾಗ, ನಿಮ್ಮ ಪಾಸ್ಟ್ ಹ್ಯಾಬಿಟ್ಸ್ಗಳ ಬಗ್ಗೆ ಮಾತಾಡುವಾಗ, ಆಫರ್ಗಳನ್ನು ಮಾಡುವಾಗ ವುಡ್ಡನ್ನು ಯೂಸ್ ಮಾಡ್ಬೋದು. ಎಕ್ಸಾಂಪಲ್ಸನ್ನು ನೋಡಿ. ವುಡ್ ಯು ಪ್ಲೀಸ್ ಪಾಸ್ ದ ಸಾಲ್ಟ್? ವುಡ್ ಯು ಲೈಕ್ ಟು ಜಾಯ್ನ್ ಅಸ್ ಫಾರ್ ಡಿನ್ನರ್? ವುಡ್ ಯು ಲೈಕ್ ಸಮ್ ಕಾಫಿ? ವುಡ್ ಯು ಮೈಂಡ್ ಕ್ಲೋಸಿಂಗ್ ದ ವಿಂಡೋ? ಶಿ ವುಡ್ ಆಲ್ವೇಸ್ ರೀಡ್ ಅ ಬುಕ್ ಬಿಫೋರ್ ಗೋಯಿಂಗ್ ಟು ಬೆಡ್. ನೋಡಿದ್ರಲ್ಲ, ಯಾವಾಗ ವಿಲ್ಲನ್ನ ಯೂಸ್ ಮಾಡಬೇಕು, ಯಾವಾಗ ವುಡ್ಡನ್ನ ಯೂಸ್ ಮಾಡಬೇಕು ಅಂತ. ಹಾಗಾದರೆ ನಮ್ಮ ನೆಕ್ಸ್ಟ್ ಟಾಪಿಕ್ ನೀವೇ ಕಾಮೆಂಟ್ ಮಾಡಿ, ಡಿಸ್ಕ್ರಿಪ್ಷನ್ನಲ್ಲಿರೋ ಲಿಂಕ್ನ ಕ್ಲಿಕ್ ಮಾಡಿ ನಮ್ಮ 2 ವೀಕ್ ಇಂಗ್ಲೀಷ್ ಎಕ್ಸ್ಪ್ರೆಸ್ ಕೋರ್ಸಿಗೆ ಜಾಯ್ನ್ ಆಗಿ.